ನಮಸ್ಕಾರ ಸ್ನೇಹಿತರ. ಅಮೆರಿಕದ ವೆನಿಜುವೆಲಾ ಟಾರ್ಗೆಟ್ ಆದ ನಂತರ ಈಗ ಇರಾನ್ನ ಖಮೇನಿಯ ಮೇಲೆ ಬಿದ್ದಂಗೆ ಕಾಣಿಸ್ತಾ ಇದೆ. ಹೌದು, ಅಲ್ಲಿಗ ಪ್ರತಿಭಟನೆ ದಿನಕ್ಕೂ ಹೆಚ್ಚಳ ಆಗ್ತಾನೆ ಇದೆ. ಒಂದು ವಾರದ ಹಿಂದೆ ಹಿಡ್ಕೊಂಡು ನೋಡ್ತಾನೆ ಇದ್ವಿ, ಪ್ರತಿದಿನ ಕೂಡ ಈ ಒಂದು ಪ್ರತಿಭಟನೆ ಗಗನಕ್ಕೇರ್ತಾ ಇದೆ. ಸೊ ಅಲ್ಲಿಯ ಕರೆನ್ಸಿಯ ಮೌಲ್ಯ ಕೂಡ ಕುಸಿತಾ ಇದೆ. ಆರ್ಥಿಕವಾಗಿ ಇರಾನ್ ಪತನವಾಗ್ತಾ ಇದೆ. ಜೊತೆಗೆ ಈ ಬೆಲೆ ಏರಿಕೆಯಿಂದಾಗಿ ಇರಾನ್ ತತ್ತರಿಸ್ತಾ ಇದೆ. ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ, ವಿದ್ಯುತ್ ಸರಿಯಾಗಿ ಬರ್ತಾ ಇಲ್ಲ. ಸೊ ಈ ಎಲ್ಲ ಕಾರಣಗಳಿಂದ ಅಲ್ಲಿಯ ಜನರು ತನ್ನ ದೇಶದ ವಿರುದ್ಧವಾಗಿಯೇ ಪ್ರತಿಭಟನೆಗೆ ದಂಗೆಗೆ ಶುರು ಹಚ್ಕೊಂಡು ಬಿಟ್ಟಿದ್ದಾರೆ. ಹೌದು ಸ್ನೇಹಿತರ, ಇದು ಒಂದು ಕಡೆ ಕಾರಣವಾದರೆ ಇನ್ನೊಂದು ಕಡೆ ಮಹಿಳೆಯರು ಹಿಜಾಬನ್ನು ಕಿತ್ತೆಸೆದು ಸ್ವತಂತ್ರವನ್ನು ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ. ಆ ಪ್ರತಿಭಟನೆಯಲ್ಲಿನೇ ಕಳೆದ ಒಂದು ವಾರದಿಂದ ಪ್ರತಿಭಟನೆ ನಡೀತಾ ಇದೆ. ಸೊ ಈ ಪ್ರತಿಭಟನೆಯಲ್ಲಿ ಸುಮಾರು 33ಕ್ಕಿಂತ ಹೆಚ್ಚಿನ ಜನ ಬಲಿ ಆಗಿದ್ದಾರಂತ ಹೇಳಲಾಗ್ತಾ ಇದೆ. ಜೊತೆಗೆ ಸ್ನೇಹಿತರೆ, ಸುಮಾರು ಸಾವಿರಾರು ಜನರನ್ನು ಬಂಧಿಸಲಾಗಿದೆ ಅಂತಲೂ ಕೂಡ ಮಾನವ ಹಕ್ಕುಗಳ ಇಲಾಖೆಗಳು ತಿಳಿಸ್ತಾ ಇದೆ. ಬನ್ನಿ ಸ್ನೇಹಿತರೆ, ಇರಾನ್ನಲ್ಲಿ ಈ ಪ್ರತಿಭಟನೆಯ ಕಿಚ್ಚು ಯಾವ ರೀತಿಯಾಗಿ ನಡೀತಾ ಇದೆ, ಇದುವರೆಗೂ ಏನಾಯಿತು, ಇನ್ನು ಮೇಲೆ ಏನು ಆಗುವಂತಹ ಸಾಧ್ಯತೆ ಇದೆ. ಸೊ ಈ ಖಮೇನಿಯನ್ನು ಅಮೆರಿಕ ಮತ್ತೆ ಓಡಿಸುತ್ತಾ, ಇಸ್ರೇಲ್ ಕೂಡ ಇದಕ್ಕೆ ಬೆಂಬಲ ಕೊಡ್ತಾ ಇದೆ. ಸೊ ಇದರೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ಎಲ್ಲರೂ ಕೂಡ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಇರಾನ್ನಲ್ಲೇನೋ ಪ್ರತಿಭಟನೆ ಮೇಲಿಂದ ಮೇಲೆ ಆಗ್ತಾನೆ ಇರುತ್ತೆ, ಆದರೆ ಅದನ್ನು ಹತ್ತಿಕ್ಕಲಾಗ್ತಾ ಇತ್ತು, ಅದನ್ನೇ ತಡೆಯಲಾಗ್ತಾ ಇತ್ತು. ಆದರೆ ಈಗ ನಡೀತಾ ಇರುವಂತಹ ಪ್ರತಿಭಟನೆಯನ್ನು ನಿಲ್ಲಿಸಲಿಕ್ಕೇ ಆಗ್ತಾ ಇಲ್ಲ ಖಮೇನಿಯ ಸರ್ಕಾರಕ್ಕೆ. ಹೌದು, ಈ ಪ್ರತಿಭಟನೆಗೆ ಈಗ ಹಿಂದಿನ ರಾಜ್ಯ, ಹೌದು 1979ರಲ್ಲಿ ಹೊರಹಾಕಿರ್ತಕ್ಕಂತಹ ರಾಜರು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಸ್ರೇಲ್ ಸಪೋರ್ಟ್ ಮಾಡ್ತಾ ಇದೆ. ಸೊ ಇಸ್ರೇಲ್ನ ಮಂತ್ರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ಜನಸಂಖ್ಯೆಯಲ್ಲಿ ಅಲ್ಲಿ ಜನಸಂಖ್ಯೆ ಕೂಡಿ ಪ್ರತಿಭಟನೆಯನ್ನು ಹಾಗೆ ಮುಂದುವರಿಸ್ತಾನೆ ಇದ್ದಾರೆ. ಎಷ್ಟೇ ಸಾವುಗಳಾದರೂ ಸಹಿತ ಜನ ಕೇಳ್ತಾ ಇಲ್ಲ. ಸೊ ಇಷ್ಟರ ಮಟ್ಟಿಗೆ ಪ್ರತಿಭಟನೆ ನಡೀತಾ ಇದೆ. ಹೀಗಾಗಿ ಖಮೇನಿಯ ಸರ್ಕಾರ ಅದನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಖಮೇನಿಯ ಪೊಲೀಸರು ಕೂಡ ಎಷ್ಟೇ ಪ್ರಯತ್ನ ಪಟ್ಟರೂ ಅವರಿಂದ ಈ ಕೆಲಸ ಆಗ್ತಾ ಇಲ್ಲ. ಹೌದು ಸ್ನೇಹಿತರೆ, 1971ರಲ್ಲಿ ಸೊ ಈ ರಾಜ ಆಡಳಿತವನ್ನು ಹತ್ತಿಕ್ಕಿ ಅಲ್ಲಿರ್ತಕ್ಕಂತಹ ಕ್ಲಿರಿಕ್ಗಳು ತಮ್ಮ ಆಡಳಿತವನ್ನು ನಡೆಸ್ತಾರೆ. ಸೊ ಈ ಆಡಳಿತವು 46 ವರ್ಷದಿಂದನೂ ಕೂಡ ನಡೀತಾ ಇದೆ. ಈ ಆಡಳಿತ ಇನ್ಮೇಲಿಂದ ನಡೆಯೋಲ್ಲ. ಜನರನ್ನು ಹೇಗೆ ಮರುಳು ಮಾಡ್ತಾ ಇದ್ದಾರೆ, ಜನರಿಗೆ ಅಲ್ಲಿ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ, ವಿದ್ಯುತ್ ಸಿಗ್ತಾ ಇಲ್ಲ. ಇಂತಹ ಸರ್ಕಾರವನ್ನು ಈ ಕ್ಲಿರಿಕ್ಗಳು ನಡೆಸ್ತಾ ಇದ್ದಾರೆ. ಕ್ಲಿರಿಕ್ಗಳ ದೇಶ ಬಿಟ್ಟು ಹೊರಗೆ ತೊಲಗಿ ಅಂತ ಅಲ್ಲಿಯ ಪ್ರಜೆಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಗೋಡೆಗಳ ಮೇಲೆ ಹಿಂದಿನ ರಾಜರು ಏನು ಆಡಳಿತವನ್ನ ಮಾಡ್ತಾ ಇದ್ರು, ಅದೇ ಒಂದು ಈಗ ಆಡಳಿತವನ್ನ ಮಾಡಬೇಕು ಅಂತ ಅಲ್ಲಿಯ ಜನರ ಅಭಿಪ್ರಾಯ ಉಂಟುವಾಗ್ತಾ ಇದೆ. ಹೌದು, ರೆಜಾ ಪೆಹ್ಲವಿ ಅವರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಹೌದು, ಹಿಂದಿನ ರಾಜನ ಮಗನಾದ ರೆಜಾ ಪೆಹ್ಲವಿ ಅವರು ಇವರು ಅಮೆರಿಕಾದಲ್ಲಿ ಹೋಗಿ ವಾಸವಾಗಿರ್ತಾರೆ. ಅಮೆರಿಕ ಇವರಿಗೆ ಆಶ್ರಯವನ್ನ ಕೂಡ ಕೊಟ್ಟಿರುತ್ತೆ. ಇವರು ಇಲ್ಲಿರ್ತಕ್ಕಂತಹ ಇರಾನ್ ತಮ್ಮ ಬೆಂಬಲಿಗರನ್ನು ಯಾವತ್ತೂ ಕೂಡ ಮರೆತಿಲ್ಲ. ಅಲ್ಲಿಯ ಬೆಂಬಲಿಗರಿಗೆ ಯಾವತ್ತೂ ಕೂಡ ಸಪೋರ್ಟನ್ನು ಮಾಡಿದ್ದಾರೆ. ಹಾಗೆ ಈಗೂ ಕೂಡ ಮಾಡ್ತಾ ಇದ್ದಾವೆ ಅಂತ ಈಗಾಗಲೇ ಹೇಳಿದ್ದಾರೆ. ಅಲ್ಲಿಯ ಪ್ರಜೆಗಳು ಯಾಕೆ ಕ್ಲಿರಿಕ್ಗಳೇ ದೇಶ ಬಿಟ್ಟು ತೊರಗಿ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಅಲ್ಲಿಯ ಕ್ಲಿರಿಕ್ಗಳು ಮೂಲಗಳು ಅವರೇ ತಮ್ಮ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅಂದರೆ ಈಗ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿಲ್ಲ. ಸೊ ಈಗ ನಮ್ಮಲ್ಲಿ ಹೇಗೆ ನಾವು ವೋಟ್ ಹಾಕಿ ಪ್ರಜಾಪ್ರಭುತ್ವವಾಗಿ ನಾಯಕರನ್ನು ನೇಮಕ ಮಾಡ್ತೀವಿ, ನೆಕ್ಸ್ಟ್ ಶಾಸಕಾಂಗ ಸಭೆ ನಡೆಯುತ್ತೆ, ಅಲ್ಲಿ ಯಾರು ನಾಯಕರಾಗಬೇಕು ಅನ್ನುವಂಥದ್ದು ಅವರ ಪಕ್ಷ ನಿರ್ಧರಿಸುತ್ತೆ, ಹೈಕಮಾಂಡ್ ನಿರ್ಧರಿಸುತ್ತೆ. ಸೊ ಇದೆಲ್ಲವೂ ಕೂಡ ನಮ್ಮಲ್ಲಿ ವ್ಯವಸ್ಥೆ ಇದ್ದರೆ, ಅವರಲ್ಲಿ ಹಾಗಿಲ್ಲ. ಕ್ಲಿರಿಕ್ಗಳು ತಮ್ಮದೇ ಆದಂತಹ ಒಂದು ನಾಯಕನನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಆ ನಾಯಕರನ್ನು ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ, ಯಾರು ಧರ್ಮವನ್ನು ನಿಷ್ಠೆಯಿಂದ ಪಾಲಿಸ್ತಿರ್ತಾರೋ, ಯಾರು ಧರ್ಮವನ್ನು ಕರೆಕ್ಟಾಗಿ ಆಚರಿಸ್ತಾ ಇರ್ತಾರೋ ಅಂಥವರನ್ನು ಅಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಈಗ ಜನರಿಗೆ ಬೇಕಾದಂಥವರನ್ನು, ಜನರ ಆಯ್ಕೆ ಮಾಡಿಕೊಂಡಂಥವರನ್ನು ಅಲ್ಲಿ ಆಯ್ಕೆ ಮಾಡಲಿಕ್ಕೆ ಆಗೋದಿಲ್ಲ. ಇಂಥವರನ್ನು ಆಯ್ಕೆ ಮಾಡ್ತಾರೆ ಧರ್ಮದ ಆಧಾರದ ಮೇಲೆ. ಸೊ ಅದಕ್ಕೋಸ್ಕರ ಇದೆಲ್ಲವೂ ಬೇಡ, ನಮಗೆ ಪ್ರಜಾಪ್ರಭುತ್ವವಾದಂತಹ ರಾಷ್ಟ್ರ ಬೇಕು, ನಾಯಕ ಬೇಕು, ಹಾಗಾಗಿ ನಾಯಕನನ್ನು ನಾವೇ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಅಲ್ಲಿಯ ಪ್ರಜೆಗಳು ಈಗ ಈ ಒಂದು ಕರೆನ್ಸಿ ಮೌಲ್ಯ ಇಳಿತಾ ಇದೆ, ಕುಸಿತಾ ಇದೆ, ಇದೆಲ್ಲ ಕಾರಣದ ಜೊತೆಗೆ ಇದೊಂದು ಕಾರಣವನ್ನು ಇಟ್ಟು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ಯಾವ ಕಾರಣಕ್ಕೂ ಕೂಡ ನಿಲ್ತಾ ಇಲ್ಲ.
ಹೌದು ಸ್ನೇಹಿತರೆ, ಇದೆಲ್ಲದಕ್ಕೂ ಕಾರಣ ಈಗ ಈ ಬೆಲೆ ಏರಿಕೆ, ಅದೇ ರೀತಿಯಾಗಿ ಕರೆನ್ಸಿಯ ಮೌಲ್ಯ ಕುಸಿತ, ಅದೇ ರೀತಿಯಾಗಿ ನೀರು ಸಿಗ್ತಾ ಇಲ್ಲ, ವಿದ್ಯುತ್ ಸಿಗ್ತಾ ಇಲ್ಲ, ಇದೆಲ್ಲ ಸಮಸ್ಯೆಗಳು ಆಗಲೂ ಕೂಡ ಉಂಟಾಗಿದ್ವು. ಹೌದು, 1979ರಲ್ಲಿ ಆರ್ಥಿಕ ಸಮಸ್ಯೆ ಉಂಟಾಗಿತ್ತು. ಇದೇ ಒಂದು ಕಾರಣಕ್ಕಾಗಿ ರಾಜನ ವಿರುದ್ಧವಾಗಿ ಪ್ರತಿಭಟನೆಗಳನ್ನು ಕೂಡ ಮಾಡಲಾಗಿತ್ತು. ಹೌದು, ಇದೇ ಒಂದು ಕಾರಣ ಮತ್ತೆ ಈಗ ಉದ್ಭವವಾಗಿ ಮತ್ತೆ ಅಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಸೊ ಈಗ 46 ವರ್ಷಗಳಿಂದನೂ ಕೂಡ ಹೇಗೆ ಇತ್ತು ಅದೇ ಈಗ ಪ್ರತಿಭಟನೆ ಮುಂದುವರಿತಾ ಇದೆ ಅಂತ ಹೇಳ್ಬೋದು. ಇನ್ನು ಈ ಪ್ರತಿಭಟನೆಗೆ ಇಸ್ರೇಲ್ ಕೂಡ ಯಾಕೆ ಸಪೋರ್ಟ್ ಮಾಡ್ತಾ ಇದೆ, ಜೊತೆಗೆ ಅಮೆರಿಕ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಯಾಕಂದ್ರೆ ಅಮೆರಿಕ ಈ ರೆಹಜಾ ಪಲ್ಲವಿ ತುಂಬಾ ಹತ್ತಿರದವರು, ಅದೇ ರೀತಿಯಾಗಿ ಅಲ್ಲೇ ವಾಸವಾಗಿದ್ದಾರೆ. ಇವರ ತಂದೆ ಕೂಡ ಅವರಿಗೆ ಕೈಗೊಂಬೆ ಆಗಿದ್ರು. ಹಾಗಾಗಿ ರೆಹಜಾ ಪಲ್ಲವಿ ಏನಾದರೂ ಅಲ್ಲಿರ್ತಕ್ಕಂಥ ಅಧ್ಯಕ್ಷನಾದ್ರೆ, ಅಲ್ಲಿರ್ತಕ್ಕಂಥ ಅಧಿಕಾರಿ ಆದ್ರೆ ಅವ್ರು ಹೇಳ್ದಂಗೆ ತಾನು ಕುಣಿತಾನೆ. ಸೊ ಇದೇ ಒಂದು ಕಾರಣಕ್ಕಾಗಿ ಅಮೆರಿಕ ಇವರಿಗೆ ಬೆಂಬಲ ಕೊಟ್ರೆ, ಇನ್ನು ಇಸ್ರೇಲ್ ಈ ರೆಹಜಾ ಪಲ್ಲವಿ ಅವರ ತಂದೆ ಬಹಳ ಕ್ಲೋಸ್ ಆಗಿದ್ರು ಇಸ್ರೇಲ್ಗೆ. ಸೊ ಅವರ ಜೊತೆಗೆ ವ್ಯಾಪಾರಗಳು ಕೂಡ ಕರೆಕ್ಟ್ ಆಗಿ ಇದ್ವು. ಆದರೆ ಈಗಿನ ಇರಾನ್ ಮತ್ತು ಇಸ್ರೇಲ್ಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲದಂಗೆ ಇದ್ರೆ, ಆದರೆ ಹಿಂದಿನ ದಿನಗಳಲ್ಲಿ ಇಸ್ರೇಲ್ ಮತ್ತು ಇರಾನ್ಗೆ ಬಹಳ ಒಂದು ವ್ಯಾಪಾರಗಳಲ್ಲಿ, ಇನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಸಂಬಂಧವಿತ್ತು. ವಹಿವಾಟುಗಳು ನಡೀತಾ ಇದ್ವು, ವ್ಯಾಪಾರಗಳು ನಡೀತಾ ಇದ್ವು. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಅದು ಯಾವುದು ಕೂಡ ಸಂಬಂಧವಿಲ್ಲ. ಹಾಗಾಗಿ ಇಸ್ರೇಲ್ ಕೂಡ ಈ ಕಮ್ಯುನಿಯ ಸರ್ಕಾರವನ್ನು ತೆಗೆದಾಕಲಿಕ್ಕೆ ನೋಡ್ತಾ ಇದೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಒಂದು ಸಪೋರ್ಟ್ ಕೊಡ್ತಾ ಇದೆ, ಅಲ್ಲಿಯ ಮಂತ್ರಿಗಳು ಕೂಡ ಸಪೋರ್ಟ್ ಕೊಡ್ತಾ ಇದ್ದಾರೆ. ಹೀಗಾಗಿ ರೆಹಜಾ ಪಲ್ಲವಿ ಏನಾದರೂ ಅಲ್ಲಿರ್ತಕ್ಕಂತಹ ನಾಯಕನಾದರೆ ಮತ್ತೆ ಇವರ ಒಂದು ಸಂಬಂಧ ಒಳ್ಳೆಯದಾಗಬಹುದು. ಯಾಕಂದರೆ ನೆರೆಹೊರೆಯ ರಾಷ್ಟ್ರಗಳು ಒಂದು ಸಂಬಂಧ ಭಾವದಿಂದ ಇದ್ದರೆ ಒಳ್ಳೆಯದಲ್ವಾ. ಸೊ ಇದೇ ಇಸ್ರೇಲ್ ಬಯಸ್ತಾ ಇರುವಂಥದ್ದು. ಈ ಅಮೆರಿಕಾಗೂ ಕೂಡ ಇನ್ನೂ ಆಸೆ ಈ ಇರಾನ್ ಮೇಲೆ ಇದ್ದೇ ಇರುತ್ತೆ. ಹೌದು, ಈ ರೆಜಾ ಪಲ್ಲವಿ ಅವರು ಅಲ್ಲಿ ಅಧಿಕಾರಿ ಆಗಿದ್ದೇ ಆದರೆ ಅಲ್ಲಿರ್ತಕ್ಕಂತಹ ಖನಿಜ ಸಂಪನ್ಮೂಲ, ಕಚ್ಚಾ ತೈಲದ ಮೇಲೆ ಇನ್ನೂ ಕಣ್ಣು ಈ ಅಮೆರಿಕಾದ ಹೋಗಿಲ್ಲ. ಅದೇ ರೀತಿಯಾಗಿ ಈ ಟ್ರಂಪ್ ಗೊತ್ತಲ್ವಾ ನಿಮಗೆ, ವೆನೆಜುಲಾದ ಮೊಡೂರೋ ಮೇಲೆ ಯಾವ ರೀತಿಯಾಗಿ ಈಗ ಅವನ್ನ ಎತ್ತಾಕೊಂಡು ತನ್ನ ಜೈಲಿನಲ್ಲಿ ಹಾಕೊಂಡು ಇಟ್ಕೊಂಡು ಬಿಟ್ಟಿದ್ದಾನೆ. ಸೊ ಅಲ್ಲಿ ಕೂಡ ಆಯಿಲ್ ಇದೆ, ನಿಮಗೆ ಗೊತ್ತಿದೆ. ನಾನು ಹಿಂದಿನೆಯ ಒಂದು ವಿಡಿಯೋದಲ್ಲಿ ಕೂಡ ನಾನು ತಿಳಿಸಿದ್ದೀನಿ ನಿಮಗೆ. ಅಲ್ಲಿ ಸುಮಾರು 17 ಟ್ರಿಲಿಯನ್ ಅಷ್ಟು ಆದಾಯ ಇದೆ, ಆರ್ಥಿಕ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಅದರ ಮೇಲೆ ಅವನ ಕಣ್ಣು ಬಿದ್ದಿದೆ ಅಂತ ನಾನು ಬಹಳ ಸೂಕ್ಷ್ಮವಾಗಿ ಬೆಳೆಸಿ ಹೇಳಿದ್ದೀನಿ. ಹಿಂದಿನ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಚೈನಾದ ವಿಸ್ತರಣೆಯನ್ನು ಹಿಂದೆ ಹಾಕಬೇಕಂದ್ರೆ ಈ ಅಮೆರಿಕ ಬಯಸೋದು ಇದೆ, ಇರಾನನ್ನು ಕೂಡ ಕೈಯಲ್ಲಿ ಹಿಡ್ಕೊಳ್ಬೇಕನ್ನುವಂತಹ ಮನೋಭಾವನೆಯನ್ನು ಈ ಟ್ರಂಪ್ ಹೊಂದಿದ್ದಾನೆ. ಸೊ ಯಾವುದೇ ದೇಶಗಳು ಕೂಡ ಟ್ರಂಪ್ಗಿಂತ ಮುಂದೆ ಹೊಂಟ್ರೆ ಅವ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಗೊತ್ತಲ್ವ ನಿಮಗೆ. ಸೊ ನಮ್ಮ ಭಾರತದ ಮೇಲೆ ಕೂಡ ಸಾಕಷ್ಟು ಟ್ಯಾರಿಫ್ ವಿಧಿಸಿದ್ದಾನೆ. ಭಾರತ ಹೇಗೆ ಮುಂದುವರಿತಾ ಇದೆ ಅನ್ನೋದು ಅವನಿಗೆ ಗೊತ್ತಿದೆ. ಸೊ ಈ ಎಲ್ಲ ಕಾರಣಗಳು ಕೂಡ ಟ್ರಂಪ್ಗೆ ಆಗೋದಿಲ್ಲ. ಸೊ ಅದೇ ರೀತಿಯಾಗಿ ಇರಾನನ್ನು ಕೂಡ ಒಟ್ಟಾರೆಯಾಗಿ ಅವನ ಕೈಯಲ್ಲಿ, ಮುಷ್ಟಿಯಲ್ಲಿ ಹಿಡ್ಕೊಳ್ಬೇಕನ್ನುವಂಥದ್ದು ಮೊದಲಿನಿಂದನೂ ಕೂಡ ಇದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಇರಾನನ್ನು ಹತ್ತಿಕ್ಕಲಿಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ ತನ್ನ ಏಜೆನ್ಸಿಗಳನ್ನು ಆ ಒಂದು ಪ್ರತಿಭಟನೆಯಲ್ಲಿ ಅಳವಡಿಸಿದೆ ಅಂತ ಹೇಳಲಾಗ್ತಾ ಇದೆ. ಆ ಪ್ರತಿಭಟನೆ ನಿಲ್ಲಬಾರದು, ಹಾಗೆ ಮುಂದುವರಿಬೇಕು. ಒಟ್ಟಾರೆಯಾಗಿ ಖಮೇನಿಯ ಸರ್ಕಾರವನ್ನು ಹತ್ತಿಕ್ಕಬೇಕು ಅನ್ನುವಂಥದ್ದು ಅಮೆರಿಕ ಹಾಗೂ ಇಸ್ರೇಲ್ನ ಮೈಂಡ್ ಸೆಟ್ ಆಗಿದೆ. ಸೊ ಕಾಯ್ದು ನೋಡೋಣ ಇನ್ನೇ ಮುಂದಿನ ದಿನಗಳಲ್ಲಿ ಏನೇನಾಗತ್ತೆ. ಬಲಿಗಳಂತರೂ ಹಾಗೆ ಆಗ್ತವೆ. ಯಾಕಂದರೆ ಖಮೇನಿ ಸರ್ಕಾರವೇ ಹೊರಟ ತಕ್ಷಣ ಏನಾದರೂ ಮಾಡೇ ಮಾಡ್ತಾನೆ, ಹೌದಲ್ವಾ. ಸುಮ್ಮನೆ ಅಂತರೂ ಹೋಗೋಕ್ಕೆ ಸಾಧ್ಯ ಇಲ್ಲ. ತನ್ನ ಕೈಯಲ್ಲಿ ಎಷ್ಟಾಗತ್ತೋ ಪ್ರಯತ್ನ ಅಷ್ಟಂತರೂ ಮಾಡೇ ಮಾಡ್ತಾನೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಒಂದು ಪ್ರತಿಭಟನಾ ಮುಖ್ಯಸ್ಥರನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಅಂತರೂ ಮಾಡೇ ಮಾಡ್ತಾನೆ. ಸೊ ನೋಡೋಣ ಸ್ನೇಹಿತರೆ, ಒಟ್ಟಾರೆಯಾಗಿ ಏನೇನು ಬದಲಾವಣೆ ಆಗ್ತಾವೋ ಅದನ್ನು ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡ್ಕೊಳ್ಳಿ.